ಕಮಲಾಪುರ ತಾಲೂಕಿನಲ್ಲಿ ಮೊದಲನೇ ಬಾರಿಗೆ 25ನೇ ತಾರೀಕು ಬಾಬು ಜಗಜೀವನರಾಮ್ ಜಯಂತಿನ ಇಟ್ಕೊಂಡಿದ್ರು. ಸೊ ಈ ಜಯಂತಿ ಇಟ್ಕೊಂಡ್ಮೇಲೆ ನಮ್ಮ ವಿಠ್ಠಲ್ ಕಾಮಡೆ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದರು. ಅದಾದಮೇಲೆ ಬಾಡಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಾವಲ್ಲ, ಯಾಕೆ ಮನೆಯೊಳಗೆ ಇದು ಭಿನ್ನಾಭಿಪ್ರಾಯ ಇರ್ತಾವೆ ಅಂದಮೇಲೆ ಸಮಾಜನಾಗ ಇರೋದೇ, ಸಮಾಜ ದೊಡ್ಡದಾಗಿರೋದ್ರಿಂದ ಭಿನ್ನಾಭಿಪ್ರಾಯಗಳು ಇರ್ತಾವೆ. ಅದಕ್ಕೆ ಅದನ್ನು ಪ್ಯಾಚಪ್ ಮಾಡೋಕ್ಕೆ 2 ಟೀಮ್ ಆಗಿವು. ಒಂದು ವಿಠ್ಠಲ್ ಕಾಂಬಳೆ ಅವ್ರ ಅಧ್ಯಕ್ಷರಾಗಿರೋ, ಇನ್ನೊಂದು ನಮ್ಮ ಹನುಮಂತವ್ರ ಅಧ್ಯಕ್ಷರಾಗಿದ್ದರು. ಸೊ ಈ ಎಲ್ಲ ಇಬ್ಬರು ಟೀಮ್ನ ಕರೆಸಿ ಅವ್ರ ಜೊತೆಗಿರೋ ಎಲ್ಲರೂ ಕೂಡ ಕರೆಸಿ ಇದನ್ನು 2 ಮಾಡೋದು ಬೇಡ, ಮೊದಲನೇ ಕಾರ್ಯಕ್ರಮ ಮಾಡತ್ತೀರಿ ನೀವು ಕಮಲಾಪುರ ತಾಲೂಕಿನಲ್ಲಿ 2 ಮೆಸೇಜ್ ಕೊಟ್ಟರೆ ತಪ್ಪು ಹೋಗ್ತದೆ. ಬರ್ತಕ್ಕಂಥ ಯುವಕರು ಇವತ್ತು 2 ಮಾಡ್ತೀರಿ, ನೀವು ಬರ್ತಕ್ಕಂಥ ಯುವಕರು ಕಮಲಾಪುರದಲ್ಲಿ 3 ಮಾಡ್ತಾರೆ. ಅವತ್ತಿಂದ ನಿಮ್ಮ ಮಾತು ನಡೆಯಲ್ಲ, ನಮ್ಮ ಮಾತು ನಡೆಯಲ್ಲ. ಅದಕ್ಕೆ ಎಲ್ಲರೂ ಸೇರಿ ಒಂದು ಮಾಡಿರಿ, ಒಂದು ಕಾರ್ಯಕ್ರಮ ಮಾಡಿದರೆ ನೀವು ಬಲಿಷ್ಠ ಆಗ್ತೀರಿ, ಒಂದು ಮೆಸೇಜ್ ಕೊಡ್ತೀರ, ಎಲ್ಲ ಸಮಾಜಕ್ಕೂ ಕೂಡ ಹೇಳ್ಬೇಕಾಗ್ತದೆ, ಬಲಿಷ್ಠ ಆಗ್ತೀರ, ಒಂದು ಮೆಸೇಜ್ ಕೊಡ್ತೀರ. ಅದು ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಒಮ್ಮನಸ್ಸಿಂದ ಅವರು ಕೂಡ ಬಂದರು. ನಿನ್ನೆಯಿಂದ ಅದು ನಡೆದದ, ಮಾಡಬೇಕು, ಸರಿ ಮಾಡಬೇಕು, ಮೀಟಿಂಗ್ ಕರಿಬೇಕು, ಮಾಡಬೇಕು 2 ದಿವಸದಿಂದ ಎಲ್ಲ ಪ್ಯಾಚಪ್ ಮಾಡಿ ಇವತ್ತು ಒಂದು ಹಂತಕ್ಕೆ ತೊಗೊಂಡು ಬಂದು ಇವತ್ತು ಮತ್ತು ವಿಠ್ಠಲ್ ಅವರೇ ಅಧ್ಯಕ್ಷರಾಗಿರ್ತಾರೆ. ಅವರು ಕೂಡ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಾರೆ ಹನುಮಂತವ್ರು ಅಂತ ಹೇಳ್ಬೇಕಾಗ್ತದೆ. ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳಬೇಕಾಗ್ತದೆ. ಯಾಕಂದ್ರೆ ಅವರು ಕೂಡ ಹಿರಿಯವರು, ತಂದೆಯವ್ರ ಜೊತೆಗೆ ಅವರು ಕೂಡ ಓಡಾಡೋರು ಅದಾರ. ಅವ್ರಿಗೆ ಕೂಡ ಪಾಪ, ಯಾಕಂದ್ರೆ ಇವತ್ತು ಒಂದೇ ದಿವಸ ಅಲ್ಲಲ್ಲ, ಮತ್ತು ಬರ್ತಕ್ಕಂಥ ಮುಂದಿನ ವರ್ಷದಲ್ಲಿ ಒಂದು ಅವಕಾಶ ಸಿಗ್ತದೆ, ಎಲ್ರಿಗೂ ಒಂದು ಅವಕಾಶ ಸಿಗ್ತದೆ. ಅದಕ್ಕೂ ಕೂಡ ಎಲ್ಲರೂ ಕೂಡ ಸಹಕರಿಸ್ಬೇಕು. ವಿಶೇಷವಾಗಿ ಯುವಕರಿಗೆ ಏನಾದ್ರು ಹೇಳಂದರೆ, ಈ ರೀತಿಯ ದಾರಿ ತಪ್ಪೋ ಕೆಲಸ ಮುಂದೆ ನೀವು ಯಾರು ಕೂಡ ಮಾಡಬಾರ್ದು. ಎಲ್ಲರೂ ಕೂಡ ಮಾಡೋದು ಒಬ್ಬರದೇ ಜಯಂತಿ, ಬಾಬು ಜಗಜೀವನರಾಮ್ ಜಯಂತಿನೇ ಮಾಡುತ್ತಾನೆ. ಈ ವರ್ಷ ನಮಗೆ ಅವಕಾಶ ಸಿಗಲಿಲ್ಲ, ಅಟ್ಲೀಸ್ಟ್ ಮುಂದಿನ ವರ್ಷ ನಮಗೆ ಅವಕಾಶ ಸಿಗ್ತದೆ ಅಂತ ತಿಳ್ಕೊಂಡು ನಾವು ಕೆಲಸನ ಮಾಡಬೇಕಾಗ್ತದೆ. ಸಮಾಜನ ಒಗ್ಗೂಡಿಸ್ಬೇಕಪ್ಪ ಅಂದರೆ ಕೆಳಗಿಂದು ಫೌಂಡೇಶನ್ ಏನಂತಾರೆ, ಬಿಲ್ಡಿಂಗ್ದು ಪಾಯ ಅದು ಮಜಬೂತ್ ಹಾಕಬೇಕಾಗ್ತದೆ. ಅದಕ್ಕೆ ನಿಮ್ಮ ಬೇಸ್ಮೆಂಟ್ ಚಲೋ ಇತ್ತು ಅಂದ್ರೆ ಅದ್ರ ಮ್ಯಾಗ ಚಲೋ ಬಿಲ್ಡಿಂಗ್ನ ನೀವು ಕಟ್ಕೋಬೋದು. ನೀವು ಅದನ್ನೇ ಅಳ್ಳಾಡ್ಸಕ್ಕೆ ಹೋದಾಗ ಏನಾಗ್ತದೆ, ನೀವು ಪೂರ್ತಿ ಕಟ್ಟಿರೋದು ಮಾಡಿರೋದು ಎಲ್ಲನೂ ವೇಸ್ಟ್ ಆಗ್ತದೆ. ಅದಕ್ಕೆ ಫೌಂಡೇಶನ್ನ ಮಜಬೂತ್ ಮಾಡ್ಬೇಕಂತ ಉದ್ದೇಶದಿಂದ ಅವ್ರಿಗೂ ಆ ಟೀಮ್ಗೂ ಕರೆದು, ಈ ಟೀಮ್ಗೂ ಕರೆದು, ಎಲ್ಲರಿಗೂ ಕರೆದು ಒಂದು, ಯಾಕಂದರೆ ಎಲ್ಲರೂ ಪಾಪ ಇಲ್ಲ ಸರ್ ನೀವೇನು ಹೇಳ್ತೀರಿ, ನಿಮ್ಮ ಮಾತು ನಾವು ಮೀರಲ್ಲ, ಯಾಕಂದ್ರೆ ತಾವು ಅಪ್ಪವ್ರು ಈ ಸಮಾಜನ ಕಟ್ಟಿದವ್ರು ಅದಾರ, ಅದಕ್ಕೆ ನಿಮ್ಮ ಮಾತು ನಾವು ಯಾವತ್ತೂ ಕೂಡ ಮೀರಲ್ಲ, ನೀವೇನು ಆದೇಶ ಮಾಡ್ತೀವಿ ನಾವು ಕೂಡ ಬದುವನ್ನು ಸ್ವೀಕರಿಸ್ತೀವಿ. ಎಲ್ಲರೂ ಕೂಡ ಒಂದೇ ಮನಸ್ಸಿಂದ ಒಮ್ಮನಸ್ಸಿಂದ ನಾವು ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಅವರು ಕೂಡ ಒಪ್ಕೊಂಡ್ರು, ಇವರು ಕೂಡ ಒಪ್ಕೊಂಡ್ರು. ಹೀಗಾಗಿ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಇದು ಆದಷ್ಟು ಬೇಗನೆ, ಡೇಟ್ ಇನ್ನೂ ಫೈನಲ್ ಮಾಡಿಲ್ಲ, ಯಾಕಂದರೆ ಇವರು 25ನೇ ತಾರೀಕು ಫೈನಲ್ ಮಾಡಿದರು. ಸೊ ಬರ್ತಕ್ಕಂಥ ಸಣ್ಣ ಪುಟ್ಟ ಬದಲಾವಣೆಗಳಿಂದ ಡೇಟು ಮತ್ತು ಪ್ಲೇಸು ನಾವು ಫೈನಲ್ ಮಾಡಿ ತಮಗೆ ಮತ್ತೆ ತಿಳಿಸ್ತೀವಿ, ತಮ್ಮ ಎಲ್ಲರಿಗೂ ಕೂಡ ಸಮಾಜದ ಎಲ್ಲ ನಾಯಕರಿಗೂ ಕೂಡ ತಿಳಿಸ್ತೀವಿ ಅಂತ ಹೇಳಿ. ಸೊ ಇವತ್ತು ಎಲ್ಲ ಬಂದಂಥ ನಮ್ಮ ಸಮುದಾಯದ ಎಲ್ಲ ನಾಯಕರಿಗೂ ಕೂಡ, ಹಾಗೂ ಸಮಾಜದ ಎಲ್ಲ ಮುಖಂಡರು ಕೂಡ, ಬಾಡಿಯಲ್ಲಿ ಎರಡೂ ಬಾಡಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಕೂಡ ವಿಶೇಷವಾದ ಧನ್ಯವಾದ ತಿಳಿಸ್ತೀನಿ. ನಾವು ಇಲ್ಲಿವರೆಗೂ ಕೂಡ ರಾಮಕೃಷ್ಣ ಅವ್ರ ಕುಟುಂಬಕ್ಕೆ ಇಲ್ಲಿವರೆಗೂ ಕೂಡ ಇಷ್ಟೊಂದು ಗೌರವ ಕೊಡ್ತೀರಂತ ತಿಳ್ಕೊಂಡು ಭಾಳ ಸಂತೋಷ ಆಯ್ತು ನನಗೆ ಅಂತಂತ ಹೇಳಿ, ಈ ಬರ್ತಕ್ಕಂಥ ದಿನಗಳಲ್ಲಿ ಈ ನೆಕ್ಸ್ಟ್ ಡೇಟ್ ನಾವು ಫೈನಲ್ ಮಾಡ್ತೀವಿ, ಭಾಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೆಸ್ತೀವಿ ಕಮಲಾಪುರದಲ್ಲಿ ತಾಲೂಕದಲ್ಲಿ ಅಂತಂತ ಹೇಳಿ ಧನ್ಯವಾದ ಹೇಳ್ತೀನಿ. 2 ಟೀಮ್ಗಳಿಗೂ ಧನ್ಯವಾದ ಹೇಳ್ತೀನಿ. ಎಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿಂದ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಇದಾದಮೇಲೆ ಎಲ್ಲ ಯುವಕರಿಗೂ ಕೂಡ ವಿಶೇಷವಾಗಿ ಇಲ್ಲೇನಾಗ್ಯದ ಮುಂದೆ ನೀವು ಇದನ್ನು ಫರ್ದರ್ ಡಿಸ್ಕಷನ್ ಮಾಡೋಂಗಿಲ್ಲ, ಆಯಿತು ಯಾರು ಅವ್ರ ಟೀಮ್ನಾಗಿದ್ದ ಯುವಕರು ಒಂದೇ, ಈ ಟೀಮ್ನಾಗ ಯುವಕರು ಇದ್ದರು, ಎಲ್ಲನೂ ಒಂದೇ. ಎಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿಂದ ಜಯಂತಿನ ಮಾಡಿ ತೋರಿಸ್ಬೇಕಂತ ಹೇಳಿ ತಮ್ಮೆಲ್ಲರೂ ಕೂಡ ಕಳಕಳಿ ಮನವಿ ಮಾಡ್ಕೊತೀನಿ. ಧನ್ಯವಾದಗಳು.